ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಬೆಂಗಳೂರು ಬಿಜೆಪಿ ಯುವ ಘಟಕದಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಇನ್ನು ನಾಗೇಂದ್ರಗೆ ರಾಜೀನಾಮೆ ನೀಡಬೇಕು ಅಂತ ಹೇಳ್ತಾ ಇರುವಂತದ್ದು. ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಸಚಿವ ಸ್ಥಾನ ಸಿಕ್ಕಿರುವಂತದ್ದು, ಹಾಗಾಗಿ ರಾಜೀನಾಮೆ ನೀಡಬೇಕು ಅಂತ ಬೆಂಗಳೂರು ಬಿಜೆಪಿ ಯುವ ಘಟಕದಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಭ್ರಷ್ಟರಿಗೆ ಮತ್ತೆ ಸಚಿವ ಸ್ಥಾನವನ್ನ ನೀಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇಲ್ಲಿ ತಕ್ಷಣ ನಾಗೇಂದ್ರ ರಾಜೀನಾಮೆಯನ್ನ ಪಡಿಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. ಬಕೆಟ್ ಹಿಡಿದು ಹಣ ಕೊಟ್ಟು ಕೆಲವರು ಸಚಿವರಾಗಿದ್ದಾರೆ. ಇಲ್ಲಿ ಖಾತೆ ಹಂಚಿಕೆಯಲ್ಲೂ ಕೂಡ ವಿಳಂಬವನ್ನ ಮಾಡ್ತಾ ಇದ್ದಾರೆ ಎಂದು ಕೆಂಡಕಾರಿದ್ದಾರೆ. ಹೈಕಮಾಂಡ್ ಸಚಿವರ ಮುಖವಾಡವ ಹಾಕಿ ಅಣುಕು ಪ್ರದರ್ಶನವನ್ನ ಮಾಡಲಾಗಿರುವಂತದ್ದು. ಇಲ್ಲಿ ನೋಡಿ, ಏನು ನಾಗೇಂದ್ರ ರಾಜೀನಾಮೆಯನ್ನ ನೀಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬೆಂಗಳೂರು ಬಿಜೆಪಿ ಯುವ ಘಟಕದಿಂದ ಪ್ರೊಟೆಸ್ಟ್ ಅನ್ನ ನಡೆಸಲಾಗ್ತಾ ಇರುವಂತದ್ದು. ವಾಲ್ಮೀಕಿ ಹಗರಣದ ಆರೋಪಿಯಾಗಿರುವಂತಹ ಸಚಿವ ನಾಗೇಂದ್ರಗೆ ಈಗ ರಾಜೀನಾಮೆ ನೀಡಬೇಕು ಅಂತ ಹೇಳ್ತಿರುವಂತದ್ದು. ಹೆಂಗೆ ನೀವು ಅವರಿಗೆ ಒಂದು ಸಚಿವ ಸ್ಥಾನವನ್ನ ಕೊಟ್ರಿ, ಅವ್ರಿಗಿನ್ನ ಕ್ಲೀನ್ ಚಿಟ್ ಸಿಕ್ಕಿಲ್ಲ, ಹೇಗೆ ನೀವು ಸಚಿವ ಸ್ಥಾನವನ್ನ ಕೊಟ್ರಿ? ಇಲ್ಲಿ ಬಕೆಟ್ ಹಿಡಿದು ಹಣ ಕೊಟ್ಟು ಕೆಲವರು ಸಚಿವರಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಖಾತೆ ಹಂಚಿಕೆಯಲ್ಲೂ ಕೂಡ ಸರ್ಕಾರ ವಿಳಂಬ ಮಾಡ್ತಾ ಇದೆ ಅಂತ ಕೆಂಡಕಾರಿರುವಂಥದ್ದು. ಬಿಜೆಪಿ ಹೈಕಮಾಂಡ್ ಹಾಗೂ ಸಚಿವರ ಮುಖವಾಡವನ್ನ ಹಾಕಿ ಅಣುಕು ಪ್ರದರ್ಶನವನ್ನ ಮಾಡಲಾಗಿದೆ. ರಾಜೀನಾಮೆ ನೀಡಬೇಕು, ತಕ್ಷಣ ರಾಜೀನಾಮೆ ನೀಡಬೇಕು ಬಿ ನಾಗೇಂದ್ರ ಅಂತ ಹೇಳಿ ಬಿಜೆಪಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂಥದ್ದು. ನೋಡಿ, ಏನು ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಚಂದ್ರಶೇಖರನ್ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಮೇಲೆ ಕೇಸ್ ಇರುವಂಥದ್ದು. ಆದ್ರೆ ಇನ್ನೂ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಆದ್ರೆ ಇಲ್ಲಿ ನಾಗೇಂದ್ರಗೆ ಡಿಕೆ ಕ್ಯಾಬಿನೆಟ್ ನಲ್ಲಿ ಸಚಿವ ಸ್ಥಾನ ಸಿಕ್ಕಿದೆ. ಹಾಗಾಗಿಯೇ ಕುಟುಂಬಸ್ಥರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ತಾ ಇದೆ. ಹೈಕಮಾಂಡ್ ಹಾಗೂ ಕೆಲ ಸಚಿವರ ಒಂದು ಮುಖವಾಡವನ್ನ ಹಾಕಿಕೊಂಡು ಅಣುಕು ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ. ರಾಜೀನಾಮೆಯನ್ನು ನೀಡಬೇಕು, ಇಲ್ಲಿ ಬಕೆಟ್ ಹಿಡ್ಕೊಂಡು ಏನು ದುಡ್ಡನ್ನ ಕೊಟ್ಟುಕೊಂಡು ಸಚಿವರಾಗ್ತಾ ಇದ್ದಾರೆ. ಹೈಕಮಾಂಡ್ ಮುಖವಾಡವನ್ನು ಧರಿಸಿ, ನಾಯಕರ ಮುಖವಾಡವನ್ನು ಧರಿಸಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸೇರಾಗಿರುವ ರಾಹುಲ್ ಗಾಂಧಿಗೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದೇಶ ವಿರೋಧಿ ಕಾಂಗ್ರೆಸ್ ಸರ್ಕಾರ. ನೋಡಿ, ಏನು ವಾಲ್ಮೀಕಿ ಹಗರಣದ ಆರೋಪಿಯಾಗಿರುವಂತಹ ನಾಗೇಂದ್ರಗೆ ಸಚಿವ ಸ್ಥಾನವನ್ನು ನೀಡಲಾಗಿದೆ. ಇದೇ ವಿಚಾರಕ್ಕೆ ಈಗ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಇಲ್ಲಿ ತಕ್ಷಣ ನಾಗೇಂದ್ರ ರಾಜೀನಾಮೆಯನ್ನ ಕೊಡಬೇಕು, ರಾಜೀನಾಮೆಯನ್ನ ಪಡೆದುಕೊಳ್ಳಬೇಕು ಸರ್ಕಾರ ಅಂತ ಆಗ್ರಹಿಸಿರುವಂಥದ್ದು. ಬಕೆಟ್ ಹಿಡಿದುಕೊಂಡು ಹಣ ಕೊಟ್ಟು ಕೆಲವರು ಇಲ್ಲಿ ಸಚಿವರಾಗ್ತಾ ಇದ್ದಾರೆ. ಜೊತೆಗೆ ಖಾತೆ ಹಂಚಿಕೆ ಕೂಡ ವಿಳಂಬ ಆಗ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ಬಿಜೆಪಿ ಹೈಕಮಾಂಡ್ ಹಾಗೂ ಸಚಿವರ ಮುಖವಾಡವನ್ನ ಹಾಕಿ ಅಣುಕು ಪ್ರದರ್ಶನವನ್ನ ಮಾಡಿದೆ. ಇಲ್ಲಿ ಬಿಜೆಪಿ ಕ್ಲೀನ್ ಚಿಟ್ ಸಿಕ್ಕಿಲ್ಲ, ಆದರೂ ನಾಗೇಂದ್ರಗೆ ಸಚಿವ ಸ್ಥಾನವನ್ನು ನೀಡಲಾಗಿದೆ. ಅವರಿಗೆ ಏನು ಸಚಿವ ಸ್ಥಾನ ಕೊಟ್ಟಿರೋದ್ರಿಂದ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು. ರಾಜೀನಾಮೆಯನ್ನು ನೀಡಬೇಕು, ಇಲ್ಲಿ ಬಿ ನಾಗೇಂದ್ರ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಹೈಕಮಾಂಡ್ ಹಾಗೂ ಕೆಲ ಸಚಿವರ ಒಂದು ಮುಖವಾಡವನ್ನು ಧರಿಸಿ ಅಣುಕು ಪ್ರದರ್ಶನವನ್ನ ಮಾಡಿ ಏನು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಇಲ್ಲಿ ಕೆಲವರು ಬಕೆಟ್ ಹಿಡ್ಕೊಂಡು ನಾಯಕರಿಗೆ ಹಣವನ್ನು ಕೊಟ್ಟು ಸಚಿವ ಸ್ಥಾನವನ್ನು ಪಡೆದುಕೊಳ್ತಾ ಇದ್ದಾರೆ. ಹೈಕಮಾಂಡ್ ಹಾಗೂ ಸಚಿವರು ಮುಖವಾಡವನ್ನ ಹಾಕೊಂಡು, ಅವರ ಒಂದು ಮುಖವಾಡವನ್ನ ಹಾಕೊಂಡು ಅಣುಕು ಪ್ರದರ್ಶನವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಬಿ ನಾಗೇಂದ್ರಗೆ ಏನು ಸಚಿವ ಸ್ಥಾನ ಕೊಡಲಾಗಿದೆ ಡಿಕೆ ಕ್ಯಾಬಿನೆಟ್ ನಲ್ಲಿ. ಇದೇ ವಿಚಾರಕ್ಕೆ ಈಗ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಏನು ಇವರಿಗೆ ಕ್ಲೀನ್ ಚಿಟ್ ಸಿಕ್ಕಿಲ್ಲ, ಆರೋಪಿ ಆಗಿರುವಂತದ್ದು ಇನ್ನೂ ಕೂಡ. ಆದ್ರೂ ಯಾಕೆ ಕಾಂಗ್ರೆಸ್ ಈ ರೀತಿ ಮಾಡ್ತಾ ಇದೆ, ಸಚಿವ ಸ್ಥಾನವನ್ನ ಯಾಕೆ ಕೊಟ್ಟಿದೆ ಅಂತ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಇನ್ನ ಹಣ ಕೊಟ್ಟು ಬಕೆಟ್ ಹಿಡ್ಕೊಂಡು ಇಲ್ಲಿ ಕೆಲವರು ಸಚಿವರಾಗ್ತಾ ಇದ್ದಾರೆ. ಜೊತೆಗೆ ಏನು ಖಾತೆ ಹಂಚಿಕೆ ಕೂಡ ವಿಳಂಬ ಆಗ್ತಾ ಇದೆ. ಇದರಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅಂತ ಹೇಳಿ ಬಿಜೆಪಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು ಬೆಂಗಳೂರಿನಲ್ಲಿ.
ಖಾತೆ ಹಂಚಿಕೆ ಕೂಡ ವಿಳಂಬ ಆಗ್ತಾ ಇದೆ. ಕೆಲವರು ದುಡ್ಡು ಕೊಟ್ಟು ಬಕೆಟ್ ಅನ್ನ ಹಿಡ್ಕೊಂಡು ಸಚಿವರಾಗ್ತಾ ಇದ್ದಾರೆ. ಇಲ್ಲಿ ಬಿ ನಾಗೇಂದ್ರಗೆ ಹೇಗೆ ಕೊಟ್ರು ಸಚಿವ ಸ್ಥಾನವನ್ನ? ಯಾಕಂದ್ರೆ ಅವ್ರಿಗೆ ಇನ್ನ ಈ ಕೇಸ್ ಸಂಬಂಧಪಟ್ಟಂತೆ ರಿಲೀಫ್ ಸಿಕ್ಕಿಲ್ಲ, ಅಂದ್ರೆ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಆದ್ರೂ ಹೇಗೆ ಸಚಿವ ಸ್ಥಾನವನ್ನ ಕೊಟ್ರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ.